ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ M.I. ಮಲ್ಲಪ್ಪ ಜೋತವರ. ಆತ್ಮೀಯರೇ, ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಆರೋಪಗಳು ಬರ್ತಾ ಇದ್ದಾವಲ್ರಿ. ಈಗ ಆರ್ಮಿ ತಿಮ್ಮಾಪುರ ಅವ್ರ ಮೇಲೂ ಆರೋಪ ಬಂದದ. 2,500 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಸನ್ನದ ಕೊಡುವಲೆ, ಲೈಸೆನ್ಸ್ ಕೊಡುವಲೆ, ಅಬಕಾರಿದು ಒಂದು ಅಂಗಡಿಗೆ 1.50 ಲಕ್ಷ, 1,50,00,000 ಬ್ರೈಬ್ ಲಂಚ ಕೇಳ್ತಾ ಇದ್ದಾರೆ, ಕೊಡ್ತಾರ ಅಂತೇಳಿ 2,500 ಕೋಟಿ ರೂಪಾಯಿ ಆಗಿದೆ ಅಂತೇಳಿ ಅಶೋಕ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಧ್ವನಿ ಸುರುಳಿಗಳು ಸಹಿತ ಕೊಡ್ತಾ ಇದ್ದಾರೆ. ಆ ಒಂದು ಆಡಿಯೋ ಮೂಲಕ ಅಲ್ಲಿ ಯಾರ ನಡಕ್ಕೆ ಯಾರ ವ್ಯವಹಾರ ಆಗ್ಯದ, ಹೆಂಗೆ ನಡೀತದೆ ವ್ಯವಹಾರ, ಕೊಡದಿದ್ರೆ ವ್ಯವಹಾರ ಆಗೋದಿಲ್ಲ ರೀ, ಮ್ಯಾಲಿತನ ಆದ್ರಿ, ಮಿನಿಸ್ಟ್ರಿಗೂ ಹೋಗ್ತದೆ ರೀ, CMಗೂ ಹೋಗ್ತದೆ ಅನ್ನೋಷ್ಟು ಮಟ್ಟಿಗೆ ಇದರ ಮಾತಾಡಿದ್ದಾವ. ಈಗಲೇ ಸಾಕಷ್ಟು ಹಗರಣಗಳು ಒಂದರಿಂದ ಒಂದು ಬರ್ತಾ ಇದ್ದಾವೆ. ಪೊಲೀಸರ ಮೇಲೆ ಈಗಾಗಲೇ ಆರೋಪ, ಸ್ವತಃ ಸಿದ್ದರಾಮಯ್ಯನವರು ಆರೋಪ ಮಾಡ್ತಾ ಇದ್ದಾರೆ ಪೊಲೀಸರ ಮೇಲೆ, ನೀವು ಸರಿಯಾಗಿರಪ್ಪ, ಏನು ನೀವು ಹಿಂಗಾದ್ರೆ ಹೇಗೆ ಅಂತೇಳಿ. ಅಲ್ಲೂ ಲಂಚ ಅವತಾರ, ಪೊಲೀಸ್ ಸ್ಟೇಷನ್ ಏನು ಹಗರಣಗಳು. ಅಂಥ ಸಂದರ್ಭದಲ್ಲ ಈ ಒಂದು ಹೊಸ ಮತ್ತು ಅಬಕಾರಿ ಪೊಲೀಸರಲ್ಲಿ ಸಹಿತ DCಯಲ್ಲೂ ಇದೆ. ಅಬಕಾರಿ ವ್ಯವಹಾರದಲ್ಲಂತೂ ಜೋರದ ಅನ್ನುವಂಥದ್ದು 2,500 ಕೋಟಿ ಸಣ್ಣದಲ್ಲ, ದೊಡ್ಡ ಹಗರಣ ಆಗಿದೆ. ಈಗಾಗಲೇ ಮುಡಾದ ಆಗಿರ್ಬೋದು, ನೀವು ಗೊತ್ತಿರೋದು ವಾಲ್ಮೀಕಿ ಹಗರಣ ಆಗಿರ್ಬೋದು, ಗೃಹಲಕ್ಷ್ಮಿಯಲ್ಲಿ 5,000 ರೂಪಾಯಿ ನಮ್ಮ ಗೃಹಲಕ್ಷ್ಮಿ ಲಕ್ಷ್ಮೀಬಾಯಿಯವರು, ಅದು ಇವತ್ತಿನವ್ರಿಗೆ ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ ಏನಂತ ಹೇಳೋದು, ಎಲ್ಲಿ ಹೋಯಿತು ಅಂತೇಳಿ. ಇವೆಲ್ಲ ಒಂದರಿಂದ ಒಂದು ಹಗರಣ ನಡೀತಾ ಇದ್ದಾವೆ. ಇದು ಯಾಕೆ ಅಂತ ಸಿದ್ದರಾಮಯ್ಯರಂತೂ ಕ್ಲೀನ್ ಹ್ಯಾಂಡ್ ಇದ್ದಾರೆ, ಬಟ್ ಅವ್ರಿಗೆ ಏನು ಮಿನಿಸ್ಟರ್ಸ್ ಯಾಕೆ? ಅದಕ್ಕೆ ಅಶೋಕ್ ಅವ್ರು ಹೇಳ್ತಾರೆ, ಇಲ್ಲ ಎಲ್ಲರೂ ಅವರು ಅದಾರ ರೀ, ಭ್ರಷ್ಟ ಅದಾರ ಅಂತ ವಾದ ಮಾಡ್ತಾರೆ. ಈಗ ಸಣ್ಣದಲ್ಲ, ಇದು